ಬಾಗೇಪಲ್ಲಿ ಪಟ್ಟಣದ 17ನೇ ವಾರ್ಡಿನ ಭಜನೆ ಮಂದಿರ ರಸ್ತೆಯ ಪಕ್ಕದಲ್ಲಿ ನಿರ್ಮಿಸಿರುವ ಶೌಚಾಲಯ ಸರಿಯಾದ ನಿರ್ವಹಣೆ ಇಲ್ಲದೆ ಶೌಚಾಲಯಕ್ಕೆ ಬೀಗ ಹಾಕಿರುವುದು ಕಂಡುಬಂದಿದೆ. ಗ್ರಾಮೀಣ ಭಾಗದಿಂದ ಬರುವ ಸಾರ್ವಜನಿಕರು ಸರಿಯಾದ ಶೌಚಾಲಯ ಇಲ್ಲದೆ ಬಯಲು ಶೌಚಾಲಯವೇ ಗತಿಯಾಗಿದೆ. ಪುರಸಭೆಯ ನಿರ್ಲಕ್ಷ್ಯ ಎಂದು ಸಾರ್ವಜನಿಕರು ದೂರಿದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ನ್ಯಾಷನಲ್ ಕಾಲೇಜಿನಿಂದ ಸಿವಿಲ್ ನ್ಯಾಯಾಲಯದವರೆಗೂ ಒಂದೇ ಒಂದು ಮುಖ್ಯ ರಸ್ತೆ ಇದೆ. ಮುಖ್ಯ ರಸ್ತೆಯಲ್ಲಿಯೇ ಸರ್ಕಾರಿ ಕಚೇರಿ, ಶಾಲಾ ಕಾಲೇಜುಗಳಿವೆ. ಬಹುತೇಕವಾಗಿ ವ್ಯಾಪಾರ ವಹಿವಾಟು, ಬೀದಿ ವ್ಯಾಪಾರ ಹೆಚ್ಚಾಗಿದೆ. ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಆವುಲಮಂದೆ, ಗಂಗಮ್ಮಗುಡಿ ಬೀದಿ, ಭಜನೆ ಮಂದಿರ, ಕುಂಬಾರಪೇಟೆ, ಸಂತೆ ಮೈದಾನದ ರಸ್ತೆ, ಗೂಳೂರು ರಸ್ತೆ, ಚಿಂತಾಮಣಿ ರಸ್ತೆ ವೃತ್ತಗಳು ಇದೇ ಮುಖ್ಯ ರಸ್ತೆಯಲ್ಲಿದೆ. ಮುಖ್ಯ ರಸ್ತೆಯಲ್ಲಿ ಪುರಸಭೆಯವರು ಸಾರ್ವಜನಿಕರ ಶೌಚಾಲಯ ನಿರ್ಮಿಸಿಲ್ಲ. ಇದೀಗ ಶೌಚಾಲಯ ಕೆಡವಿರುವುದರಿಂದ ಕೃಷಿ ಕೂಲಿಕಾರರಿಗೆ ಶೌಚಾಲಯ ಇಲ್ಲದೆ ತೀವ್ರ ತೊಂದರೆಯಾಗಿದೆ. ಪುರುಷರು ತಡೆಗೋಡೆಯ ಪಕ್ಕದಲ್ಲಿ ಬಯಲು ಶೌಚಕ್ಕೆ ಹೋಗುತ್ತಿದ್ದಾರೆ. ಆದರೆ ಮಹಿಳಾ ಕಾರ್ಮಿಕರು, ಹೆಣ್ಣು ಮಕ್ಕಳು ತುರ್ತು ಪರಿಸ್ಥಿತಿಯಲ್ಲಿ ಸಂಕಷ್ಟ పడుವಂತಾಗಿದೆ. బాత్రూమ్ అంతా కట్టించినారు, కానీ అదే ఓపెనింగ్ లేదు, ఏమీ లేదు. ఊరికే కట్టి ఇసిపెట్టేసినారు. వచ్చిన వాళ్ళంతా ఉచ్చులు పోస్తారు. ఇక్కడ మాకు చాలా ఇబ్బంది అయింది సార్. దయచేసి ఈ ఉచ్చులు పోసేది లేకుండా ఉంటే మాకు బాగుంటుంది. పిల్లలకి కూడా బాగలేకుండా అయిపోతుంది. చాలా ఇబ్బంది అయిపోయింది సార్. ఇక్కడ రీసెస్ చాలా గలీజు, నీటి వరకు రుచి చేస్తారు. మా ఇంటి దాకా వస్తాయి ఉచ్చులు గొత్తంతా ఉండేక వేయలేదు సార్. వాసనకి గొత్తాసిన అవుతులు ఒక 5 నిమిషాలు కుట్టుకొని అంత లేదు. చాలా ఇబ్బంది అయిపోయింది సార్ మాకు ಈಗ. ಗೂಳೂರು ಸರ್ಕಲ್ ಮುಖ್ಯ ರಸ್ತೆಗೆ ಅಂಟಿಕೊಂಡಂತೆ ಸಮಾಜ ಕಲ್ಯಾಣ ಇಲಾಖೆ ಬಾಲಕಿಯರ ಮೆಟ್ರಿಕ್ ಪೂರ್ವ ನಂತರದ ವಿದ್ಯಾರ್ಥಿ ನಿಲಯಗಳಿವೆ. ಜನರು ಕಾಂಪೌಂಡ್ಗೆ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ವಿದ್ಯಾರ್ಥಿಗಳು ಕಿಟಕಿ ಮುಚ್ಚಿಕೊಂಡಿರಬೇಕಾಗಿದೆ. ಈ ಬಗ್ಗೆ ನಿವಾಸಿ ಕಮಲಮ್ಮ ಮಾತನಾಡಿ, ದಿನನಿತ್ಯ ವ್ಯಾಪಾರ ಚಟುವಟಿಕೆಗಳಿಗೆ ಗ್ರಾಮೀಣ ಭಾಗದ ಜನರು ಬರುತ್ತಾರೆ. ಇಲ್ಲಿ ಶೌಚಾಲಯವಿದ್ದರೂ ಸರಿಯಾದ ನಿರ್ವಹಣೆ ಇಲ್ಲ. ಎಲ್ಲ ಸಾರ್ವಜನಿಕರು ಇಲ್ಲೇ ಬಂದು ಬಯಲು ಶೌಚಾಲಯಕ್ಕೆ ದಾರಿ ಹಿಡಿಯುತ್ತಿದ್ದಾರೆಂದು ಸುತ್ತಮುತ್ತಲಿನ ಮನೆಯವರು ಮೂಗು ಮುಚ್ಚಿಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಬೇಕೆಂದು ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.